ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ದಿನದ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ. ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಇವತ್ತು ಬಂದು ಬೆಳಗ್ಗೆಯಿಂದನೇ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ನೋಡ್ಬೋದು, ಇವತ್ತು ಹೊಸಲಿಗೆ ರಂಗೋಲಿ ಹಾಕೋದ್ರಿಂದನೇ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡು ಅಲ್ಲಿಂದನೇ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ತುಂಬ ಜನ ಸಪೋರ್ಟ್ ಮಾಡ್ತಾ ಇದ್ದೀರಾ, ನನಗಂತೂ ತುಂಬ ಖುಷಿಯಾಗುತ್ತೆ. ಒಳ್ಳೊಳ್ಳೆ ಕಮೆಂಟ್ಸ್ ಮಾಡ್ತಾ ಇದ್ದೀರಾ. ಈ ಥರನೇ ಸಪೋರ್ಟ್ ಇತ್ತು ಅಂತಂದರೆ ಇನ್ನೂ ವಿಡಿಯೋ ಮಾಡೋಕ್ಕೆ ನನಗೂ ಉತ್ಸಾಹ ಬರುತ್ತೆ. ಆಮೇಲೆ ಒಂದಷ್ಟು ದಿನ ನಾನು ಆವಾಗ ವೀಡಿಯೋಸ್ನ ಸ್ವಲ್ಪ ಕಮ್ಮಿ ಮಾಡಿದ್ದೆ, ಅಂದರೆ ಡೈಲಿ ಹಾಕೋಕ್ಕಾಗ್ತಾ ಇರಲಿಲ್ಲ. ಇನ್ಮೇಲೆ ಡೈಲಿ ಹಾಕೋಣ ಅಂತ ಅಂದ್ಕೊಳ್ತೀನಿ, ಬಟ್ ಹಾಕೋಕ್ಕೆ ಆಗ್ತಾಯಿಲ್ಲ. ಇನ್ಮೇಲಂತೂ ಟ್ರೈ ಮಾಡ್ತೀನಿ. ಅಂದರೆ ಮನೆ ವೀಡಿಯೋಸೇ ಜಾಸ್ತಿ ಬರುತ್ತೆ ಇನ್ಮೇಲೆ, ಯಾಕಂದರೆ ಮನೆಯದು ಆಲ್ಮೋಸ್ಟ್ ಈಗ ಅರ್ಧ ಭಾಗ ಕಂಪ್ಲೀಟ್ ಆಗಿದೆ, ಕಾಲು ಭಾಗ ಕಂಪ್ಲೀಟ್ ಆಗಿದೆ ಅಂದ್ಕೊಬೋದು. ಇನ್ನೂ ಒಂದು ಮುಕ್ಕಾಲು ಭಾಗನೂ ಮನೆ ಇದೆ. ಹಾಗಾಗಿ ಇದುವರೆಗೂ ತೋರಿಸೋದು ಏನೂ ಇರಲಿಲ್ಲ, ಅಂದರೆ ಗೋಡೆ ಕಟ್ಟೋದೆಲ್ಲ ಅದೇ ಇತ್ತಲ್ವ. ಇನ್ಮೇಲೆ ಟೈಲ್ಸು ಕಲರು ಎಲ್ಲ ಮಾಡಿಸ್ತೀವಲ್ವ, ಅದ್ರ ಬಗ್ಗೆ ಎಲ್ಲ ತೋರ್ಸೋಕ್ಕೆ ಚೆನ್ನಾಗಿರುತ್ತೆ. ಇನ್ಮೇಲೆ ಅದೇ ಥರದ ವೀಡಿಯೋಸು ಬರ್ತಾ ಇರುತ್ತೆ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಏನಾದರೂ ಒಂದು ಕಂಟೆಂಟ್ ಇರಬೇಕಲ್ವ ವಿಡಿಯೋ ಮಾಡಬೇಕು ಅಂತಂದರೆ, ಅದಕ್ಕೋಸ್ಕರ ಅಷ್ಟೇ. ಇವತ್ತು ಶುಕ್ರವಾರದ ವಿಡಿಯೋ ಇದು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇರೋದು. ಅವತ್ತು ಹುಣ್ಣಿಮೆ ಇತ್ತು, ಅದಕ್ಕೋಸ್ಕರ ಸ್ವಲ್ಪ ಬೇಗ ಎದ್ದು ಪೂಜೆ ಮಾಡೋಣ ಅಂತ ಅಂದ್ಕೊಂಡು ಇವತ್ತು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಇಲ್ಲಿ ಕಮಲದ ಡಿಸೈನ್ ಹಾಕಿದ್ದೀನಿ. ಅಂದರೆ ಶುಕ್ರವಾರ ಕಮಲದ ಡಿಸೈನ್ನ ಬಿಡಿಸಿದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ಇವಾಗ ನೋಡ್ತಾ ಇರ್ಬೋದು ರಂಗೋಲಿ ಹಾಕ್ತಾಯಿದ್ದೀನಿ. ಇವತ್ತು ಚುಕ್ಕಿ ಇಟ್ಟು ರಂಗೋಲಿನ ಹಾಕ್ತಾಯಿದ್ದೀನಿ. ಇದು ಬಂದು 7ರಿಂದ 4. ತುಂಬ ಚೆನ್ನಾಗಿರುತ್ತೆ. ಯಾವ ಥರ ಬೇಕಾದರೂ ನಾವು ಡಿಸೈನ್ ಮಾಡ್ಕೊಬೋದು. ನಮ್ಗೆ ಹೇಗೆ ಅನಿಸುತ್ತೋ ಹಾಗೆ ಮಾಡ್ಕೊಬೋದು. ಫಸ್ಟ್ ಮಾತ್ರ ಇದೇ ಥರ ಬರುತ್ತೆ. ಸುತ್ತಲೂ ಬಾಕ್ಸ್ ಬಂದು ಮಧ್ಯದಲ್ಲಿ ಒಂದು ನಕ್ಷತ್ರ ಬರುತ್ತೆ. 7 ಚುಕ್ಕಿ ಒಂದು ಸಾಲು ಇಟ್ಟು ಆಮೇಲೆ ಮಧ್ಯ 4 ಸಾಲು ಇಟ್ಕೊತ ಹೋದರೆ ಮುಗೀತು. ತುಂಬ ಚೆನ್ನಾಗಿರುತ್ತೆ. ಇವತ್ತು ಇಷ್ಟು ದಿನ ಬಿಡಿಸಿರೋದಕ್ಕಿಂತ ನನಗೆ ಇವತ್ತು ಬಿಡಿಸಿರೋ ರಂಗೋಲಿನೇ ತುಂಬ ಇಷ್ಟ ಆಯಿತು. ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಭಾವಿಸಿರ್ತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ನಮಗೆ ಹೇಗೆ ಅನಿಸುತ್ತೋ ಹಾಗೆ ನಾವು ಇದನ್ನು ಕ್ರಿಯೇಟ್ ಮಾಡ್ಕೊಳ್ತಾ ಹೋಗ್ಬೋದು ಸುತ್ತಲೂ. ಇವತ್ತು ಬೆಳಗ್ಗೆನೇ ಎದ್ದಿರೋದ್ರಿಂದ ಸ್ವಲ್ಪ ಗಡಿಬಿಡಿ ಅಂತ ಅನ್ನಿಸ್ತಾ ಇತ್ತು. ಅಂದರೆ ನಿಧಾನಕ್ಕೆ ನಿದ್ದೆ ಆದರೆ ಏನೂ ಅನಿಸಲ್ಲ. ಡೈಲಿ ಎದ್ದೇಳೋ ಟೈಮ್ಗಿಂತ ಒಂದು ಅರ್ಧ ಗಂಟೆ 1 ಗಂಟೆ ಮುಂಚೆ ಎದ್ದರೆ ನನಗಂತೂ ಏನೋ ಒಂಥರ ಫೀಲ್ ಅನ್ನಿಸ್ತಾ ಇರುತ್ತೆ. ಆ ನಿದ್ದೆ ಬಾಕಿ ಇರುತ್ತಲ್ಲ, ಹಂಗಾಗಿ ಇನ್ಮೇಲೆ ಎಲ್ಲ ರೂಢಿ ಮಾಡ್ಕೊಳ್ತೀನಿ. ಸ್ವಲ್ಪ ಬೇಗ ಎದ್ದೇಳೋದಕ್ಕೆ ಟ್ರೈ ಮಾಡ್ತೀನಿ. ಬೇಗ ಲೇಟಾಗಿ ಅಂತಂದರೆ ಫುಲ್ಲು ಲೇಟಾಗೇನು ಎದ್ದೇಳಲ್ಲ, ಒಂದು 7 ಗಂಟೆ ಆಗುತ್ತೆ ಎದ್ದೇಳೋದು. ಇನ್ಮೇಲೆ ಒಂದು 5:30 6 ಗಂಟೆ ಅಷ್ಟೊತ್ತಿಗೆ ಎದ್ದೇಳೋಣ ಅಂತ ಅಂದ್ಕೊಂಡಿದ್ದೀನಿ. ಏನಾಗುತ್ತೋ ಗೊತ್ತಿಲ್ಲ. ಇರೋದು ಇಬ್ಬರೇ ಅಲ್ವಾ, ಏನೂ ಅಷ್ಟಾಗಿ ಕೆಲಸಗಳು ಇರೋದಿಲ್ಲ. ಬೇಗನೆ ಎದ್ದು ಏನು ಮಾಡೋದು, ಬೇಗ ಕೆಲಸ ಮುಗಿಸ್ಕೊಂಡ್ರೆ ಆಮೇಲೆ ಸುಮ್ಮನೆ ಕೂತ್ಕೊಂಡಿರಬೇಕು ಅಂತ ಅನ್ನಿಸ್ತಾ ಇರುತ್ತೆ ಒಂದೊಂದು ಟೈಮು ಬೇಗ ಇದ್ದರೆ ಒಳ್ಳೆಯದು ಅಂತ ಅನಿಸುತ್ತೆ. ಬೇಗ ಇದ್ರೇ ಒಳ್ಳೆಯದು. ಯಾರೂ ನಂತರ ಮಾಡಬೇಡಿ, ಸ್ವಲ್ಪ ಬೇಗನೆ ಎದ್ದೇಳಿ. ಇವಾಗ ಅದರೊಳಗಡೆ ಇಟ್ಟಿಗೆ ಪುಡಿನ ಹಾಕ್ತಾಯಿದ್ದೀನಿ. ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ನನಗಂತೂ ತುಂಬ ಖುಷಿ ಆಗ್ತಾಯಿತ್ತು. ಅವತ್ತು ಇಡೀ ದಿವಸನೂ ರಂಗೋಲಿನ ನೋಡ್ತಾನೇ ಇದ್ದೆ, ಅಷ್ಟು ಚೆನ್ನಾಗಿ ಕಾಣ್ತಾಯಿತ್ತು ರಂಗೋಲಿ. ಇವತ್ತು ಜಾಸ್ತಿ ನನ್ನ ಹಸ್ಬೆಂಡ್ನ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಅವರು ಕೂಡ ಮಾತಾಡಿದ್ದಾರೆ. ಅವ್ರು ಹೇಗೆ ಮಾತಾಡಿದಾರೋ ಹಾಗೇ ಹಾಕೋದಕ್ಕೆ ಟ್ರೈ ಮಾಡಿದ್ದೀನಿ. ನೋಡಿ ಇಷ್ಟ ಆದರೆ ಸಪೋರ್ಟ್ ಮಾಡಿ. ಇವಾಗ ಹೊರಗಡೆ ಎಲ್ಲ ರಂಗೋಲಿ ಬಿಡಿಸಿದ್ದಾಯಿತು, ಮತ್ತು ಒಳಗಡೆ ಕೆಲಸ ಇತ್ತಲ್ವ. ಫಸ್ಟಿಗೆ ಅಲ್ಲಿ ಹೊರಗಡೆ ರಂಗೋಲಿ ಹಾಕೋಕ್ಕೆ ಹೋದಾಗೇ ನಾನು ಒಲೆ ಎಲ್ಲ ಹಚ್ಚಿ ನೀರು ಹಾಕಿಟ್ಟು ಹೋಗಿದ್ದೆ. ಅದು ಬರೋಷ್ಟರಲ್ಲಿ ಸ್ವಲ್ಪ ಆರೋಗಿತ್ತು. ಇವಾಗ ಅದನ್ನು ಹಚ್ತಾಯಿದ್ದೀನಿ ಅಷ್ಟೇ. ಅಂದರೆ ಫಸ್ಟಿಗೆ ನೀರಿಗಿಟ್ಟು ಆಮೇಲೆಲ್ಲ ಕೆಲಸ ಮಾಡ್ಕೊಂಬಿಟ್ರೆ ಅಷ್ಟರೊಳಗೆ ನೀರು ತುಂಬ ಕಾಯ್ದಿರುತ್ತೆ ಚೆನ್ನಾಗಿ ಅಂತ ಅಷ್ಟೇ.
ಕಟ್ಟಿಗೆ ಇದ್ದರೆ ಏನೂ ಪ್ರಾಬ್ಲಮ್ ಅಂತ ಅನ್ಸೋದಿಲ್ಲ. ತುಂಬ ಬೇಗನೆ ನೀರು ಕಾಯ್ದುಬಿಡುತ್ತೆ. ಕಟ್ಟಿಗೆ ಇಲ್ಲ ಅಂದ್ರೇ ತುಂಬ ತೊಂದರೆ ಆಗೋದು. ಮೊನ್ನೆ ನಾವು ಬಾಗಿಲು ಮಾಡಿಸೋದ್ವಲ್ವ, ಆ ಬಾಗಿಲು ಮಾಡಿಸಿದಾಗ ಕಟ್ಟಿಗೆಗಳು ಉಳಿದಿತ್ತು. ಹಾಗಾಗಿ ಕಟ್ಟಿಗೆಗಳು ಚೆನ್ನಾಗಿದ್ದಾವೆ. ಒಲೆ ಕೂಡ ಚೆನ್ನಾಗಿ ಹತ್ತುತ್ತಾ ಇದೆ. ಮತ್ತು ಮಳೆ ಬಂತು ಅಂದರೆ ಒಲೆ ಮೇಲೆ ಎಲ್ಲ ಸೋರಿರುತ್ತೆ ನೀರು. ಆಮೇಲೆ ಕಟ್ಟಿಗೆ ಎಲ್ಲ ಹಸಿಯಾಗಿತ್ತು ಅಂದರೆ ಆ ಟೈಮಲ್ಲಿ ಮಾತ್ರ ಒಲೆ ಹಚ್ಚೋಕ್ಕಾಗೋದೇ ಇಲ್ಲ. ಅಂಥ ಟೈಮಲ್ಲಿ ಗ್ಯಾಸಲ್ಲೇ ಕಾಯಿಸ್ಕೊತೀನಿ. ವಿಡಿಯೋ ಮಾಡುವಾಗ ಸ್ವಲ್ಪ ಡಿಸ್ಟರ್ಬೆನ್ಸ್ ಜಾಸ್ತಿ. ನಮ್ಮ ಮನೆಗೆ ಪದೇ ಪದೇ ಹೇಳ್ತಾ ಇರ್ತೀನಿ ಎಲ್ಲ ವಿಡಿಯೋದಲ್ಲೂ. ಬರ್ತಾ ಇರ್ತಾರಲ್ವ ಜನಗಳು, ನಮ್ಮ ಮನೆಗೆ ಜಾಸ್ತಿ ಬರ್ತಾನೆ ಇರ್ತಾರೆ. ಹಾಗಾಗಿ ವಿಡಿಯೋ ಎಡಿಟ್ ಮಾಡುವಾಗ ಸ್ವಲ್ಪ ಕಟ್ ಮಾಡಿ ವಿಡಿಯೋ ಎಡಿಟ್ ಮಾಡಿರ್ತೀನಿ. ಇವಾಗ ನೋಡ್ತಾ ಇರ್ಬೋದು ಒಲೆ ಉರಿತಾ ಇದೆ ಚೆನ್ನಾಗಿ. ಅದೇ ಹೇಳಿದ್ನಲ್ವ, ಕಟ್ಟಿಗೆ ಚೆನ್ನಾಗಿ ಇತ್ತು ಅಂತಂದರೆ ಚೆನ್ನಾಗಿ ಉರಿಯುತ್ತೆ. ಮಳೆ ಬಂತು ಹಂಗೆ ಅಂದರೆ ಮಾತ್ರ ತೊಂದರೆ ಆಗುತ್ತೆ. ಈ ಥರ ಉರಿತಾ ಇತ್ತು ಅಂದರೆ ಅಡುಗೆನೂ ಕೂಡ ಒಲೆಲೇ ಮಾಡ್ಕೊಬೋದು. ಇವಾಗ ನಾನು ಕಸ ಹೊಡೆದು ಒಳಗಡೆ ನೆಲ ಎಲ್ಲ ಒರೆಸ್ಕೊಂಡು ನೀಟಾಗಿ ಗ್ಯಾಸ್ ಎಲ್ಲ ಒರೆಸ್ಕೊಂಡು ಆದಮೇಲೆ ತೋರಿಸ್ತಾ ಇರೋದು ನಿಮಗೆ. ಸ್ನಾನ ಮಾಡ್ಕೊಂಡು ಬಂದು ಇವಾಗ ಪೂಜೆ ಮಾಡ್ತಾಯಿದ್ದೀನಿ. ಎಲ್ಲ ದೇವ್ರ ಫೋಟೋಗಳನ್ನೂ ಒರೆಸಿ ಇಟ್ಟಿದ್ದೀನಿ. ಇವಾಗ ಹೂವು ಮುಡಿಸ್ಬಿಟ್ಟು ದೀಪ ಹಚ್ಚಿದ್ರೆ ಆಯಿತು. ಇನ್ಮೇಲೆ ಯಾವ ಥರದ ವೀಡಿಯೋಸ್ ನಿಮಗೆ ಬೇಕು ಅಂತ ಕಮೆಂಟ್ ಮಾಡಿ. ಅದೇ ಥರದ ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಈ ಹೂವುಗಳು ಬಂದುಬಿಟ್ಟು ಇಲ್ಲೇ ಬಿಡ್ತವೆ ನಮ್ಮನೆ ಹಿಂದ್ಗಡೆ. ಅಂದರೆ ಅವರು ಹರ್ಕೊಂಡಿಲ್ಲ ಅಂದಾಗ ಮಾತ್ರ ನಾನು ಹರ್ಕೊಳ್ತೀನಿ. ಅವರೇ ಹರ್ಕೊಳ್ತಾಯಿದ್ರು ಅಂದರೆ ಅವಾಗ ನಾನು ಕಿತ್ಕೊಳ್ಳಲ್ಲ. ಅವರಿಗೆ ಅಲ್ಲಿ ಡೆಲಿವರಿ ಆಗಿತ್ತು ಅವ್ರ ಸೊಸೆ, ಅವರಿಗೆ ಮುಡ್ಚಟ್ಟು ಬಂದಿತ್ತಲ್ವ, ಹಂಗಾಗಿ ಅವ್ರು ಪೂಜೆ ಮಾಡಿದ್ದಿಲ್ಲ, ಹಾಗೆ ಬಿಟ್ಟಿದ್ರು ಹೂವು. ಅದಕ್ಕೋಸ್ಕರ ನಾನು ಕಿತ್ಕೊಂಡು ಬಂದು ಮುಡಿಸ್ತಾಯಿದ್ದೀನಿ. ನಾನು ಬಂದು ಹೂವು ಬೇರೆ ಕಡೆ ಅಂಗಡಿಲೇ ತೊಗೊಂಬರ್ತೀನಿ. 20 ರೂಪಾಯಿ ತಗೊಂಡ್ರೆ ಸಾಕು, ನನಗೆ ಸಾಕಾಗುತ್ತೆ. ಯಾಕಂದರೆ ಒಂದೇ ಫೋಟೋ ಎಲ್ಲ ಇರೋದು, ಜಾಸ್ತಿ ಏನು ಹೂವು ಬೇಡ. ಅದಕ್ಕೋಸ್ಕರ ನಾನು ಒಂದು 20 ರೂಪಾಯಿ ಕೊಟ್ಟು ಸೇವಂತಿಗೆ ಹೂವನ್ನೇ ತೊಗೊಂಡಿರ್ತೀನಿ. ಯಾವಾಗಾದರೂ ಹರ್ಕೊಂಡಿಲ್ಲ ಹೂವು ಇದ್ದಾವೆ ಅಂದಾಗ ಮಾತ್ರ ಈ ಥರ ಹರ್ಕೊಂಬಂದು ಮುಡಿಸ್ತೀನಿ ಅಷ್ಟೇ. ನೋಡಿ ಇವಾಗ ಪೂಜೆ ಎಲ್ಲ ಕಂಪ್ಲೀಟ್ ಆಯಿತು. ಊದಿನ ಕಡ್ಡಿ ಎಲ್ಲ ಹಚ್ಚಿ ಆದಮೇಲೆ ತೋರಿಸ್ತಾ ಇದ್ದೀನಿ. ಇವಾಗ ತಾನೇ ಪೂಜೆ ಎಲ್ಲ ಮುಗೀತು. ಕಂಪ್ಲೀಟ್ ಪೂಜೆ ಯಾವ ಥರ ಆಗಿದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಹಾಗೆ ಇವತ್ತು ದೇವಸ್ಥಾನ ಕೂಡ ಹೋಗೋದಿದೆ, ಮತ್ತು ನಮ್ಮ ಅಮ್ಮನ ಮನೇಲಿ ಕೂಡ ಪೂಜೆ ಮಾಡೋದಿದೆ. ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಈಗ ನಮ್ಮ ಮನೇಲಿ ಯಾವ ಥರ ಪೂಜೆ ಮಾಡಿದ್ದೀವಿ ಅಂತ ಇನ್ನೊಂದು ಸಲ ಕಂಪ್ಲೀಟಾಗಿ ನಿಮಗೆ ತೋರಿಸ್ತೀನಿ, ಬನ್ನಿ. ನೋಡಿ ನಮ್ಮನೆ ಕಂಪ್ಲೀಟ್ ಪೂಜೆ ಈ ಥರ ಆಗಿದೆ. ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಏನು ಚೆನ್ನಾಗಿಲ್ಲ, ನೀನು ಚೆನ್ನಾಗಿಲ್ಲ ಅಂತ ಕೇಳಿದ್ದು ನಾನು ಚೆನ್ನಾಗದ, ನೀನು ಚೆನ್ನಾಗಿ ಕಾಣ್ತಾ ಇಲ್ಲ ಅಂತ ಹೇಳ್ತಾ ಇರೋದು. ನನ್ನ ಕಲರ್ ನೋಡ್ಬಿಡ ಹೆಂಗೈತೆ ಕಲರ್, ಜೂಮ್ ಆಗಿ ತೋರಿಸ್ತೀನಿ. ಒರಿಜಿನಲ್ ಕಲರ್.
ಹಾಲು ಬಿಸಿ ಮಾಡಿಲ್ಲ ಏನಿಲ್ಲ ಕವು ತಗಂತೀನಿ ಬ್ಯಾಡಪ್ಪ ಅಂತ ಹೇಳಿಲ್ಲ ನಿನಗೆ ಮನೆಗಳು ಬೇಡ ಎಷ್ಟು ಹೇಳ ಏನಾರು ಮನೆ ಬಗ್ಗೆ ಸೆಂಟ್ರಿನ ತೆಗಿಯಪ್ಪ ಅಂದ್ರೆ ಇಷ್ಟ ಗಂಡ ಹೆಂಡತಿ ಇಬ್ರು ಸೇರಿ ನಾವೇ ಹೊಡ್ಕೊಳ್ಳೋದು ನಾವು ತಿಳ್ಕೊಳ್ಳೋದು ಸುಮ್ಮನೆ ಮನೆ ನೋಡಕ್ ಬಂದಿದ್ವಿ ನೋಡು ಅವತ್ತಿವ್ರು ದೇವ್ರದ್ದು ಚಪ್ರ ಹಾಕಕ್ಕೆ ಒಯ್ದಿದ್ರು 4 ಪೋಲ್ಸೋರು ತಗೊಂಡೋಗಿ ತಗೊಂಬಂದಿಟ್ಟಾರ ಯಾರು ಮನೆ ಯಾರು ಅಂತ ಕೇಳ್ತಾರ ಜನ ಏನಂತ ನಮ್ಮ ಫ್ರೆಂಡ್ದೊಂದು ನಮ್ದೊಂದು ಅಂತೀನಿ ಅದೊಂದ್ರಾಗಿಲ್ಲ ನೀನು ಚಪ್ಪಲಿ ಅಲ್ಲೇ ಬಿಟ್ಟು ಬಂದೆ ಅವ್ರು ಕಟ್ಟಕ್ಕೆ ಸ್ಟಾರ್ಟ್ ಮಾಡ್ತಾರನ ಇಟ್ಗೆ ತಕ್ಕೋಬೇಕು ಬೇಗ ಬೇಗ ಇನ್ನೊಂದು 2-3 ದಿನ